ಕ್ಕೆ ಕಾರಣವಾಗಿದ್ದೇಕೆ ಇದೇ ಹೊತ್ತಿನ ವಿಶೇಷ ಪರಿಷತ್ನಲ್ಲಿ ಹೈ ಡ್ರಾಮಾ ನಾನು ನವಿತಾ ಜೈನ್ ಪರಿಷತ್ನಲ್ಲಿ ಹಂಗಾಮ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಿದ್ದರಾಮಯ್ಯ ಸಿಡಿಮಿಡಿ ಇಲ್ಲ ಅವರಿಗೆ ಬಿಕಾಸ್ JDS ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ JDS ಆಲ್ಸೋ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಬಿಜೆಪಿ ಅದರ್ವೈಸ್ ದಿಸ್ ಡೆಪ್ಟಿ ಚೇರ್ಮನ್ ಬಿಲಾಂಗ್ ಟು JDS ಹೌದು ಅವರು ಸೇರ್ಕೊಂಡೆ ಇಬ್ರು ಸೇರ್ಕೊಂಡೆ ಗೂಂಡಾಗಿರಿ ಮಾಡಿರೋರು ಒಬ್ಬ ಮೆಂಬರ್ ಕರ್ಕೊಂಡು ಕುಳಿಸಕ್ಕೆ ಮಾಧುಸ್ವಾಮಿ ಪ್ರಯತ್ನ ಮಾಡ್ತಾರೆ ಬೀಂಗ್ ಎ ಲಾರ್ಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಒಳಗಡೆ ಬರ್ತಕ್ಕಂಥ ಗೇಟ್ ನು ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ ಎಂಥ ಗೂಂಡಾಗಳ್ರಿ ಇವರು ಯಾವ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ಸಭಾಪತಿ ವಿರುದ್ಧ ಅವಿಶ್ವಾಸ ಕದನಕ್ಕೆ ಕಾರಣವಾಗಿದ್ದೇಕೆ ನೋಡಿ ಅದ್ ಹೇಗೆ ಕಿತ್ತಾಡ್ತಿದ್ದಾರೆ ನೋಡಿ ಕುರ್ಚಿ ಮೇಲೆ ಕೂತಿರೋದನ್ನ ಎಳೆದು ಮತ್ತೊಬ್ಬರನ್ನ ಕೂರಿಸಲಾಗ್ತಿದೆ ಗ್ಲಾಸ್ ಕಿತ್ತು ಬಿಸಾಕಿ ಚೀಟಿ ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಷ್ಟು ದಿನ ಇಂಥ ಕಿತ್ತಾಟಗಳು ವಿಧಾನಸೌಧದಲ್ಲಿ ನಡೆಯುತ್ತಿದ್ವು ಆದ್ರೀಗ ಇದೇ ಮೊದಲ ಸಲ ಬುದ್ಧಿವಂತರ ಮನೆ ಅಂತಲೇ ಕರೆಸಿಕೊಳ್ತಿದ್ದ ಮೇಲ್ಮನೆಯಲ್ಲಿ ಕಂಡು ಕೇಳರಿಯದ ಕಿತ್ತಾಟ ನಡೆದು ಹೋಗಿದೆ ಬುದ್ಧಿವಂತರ ಸದನದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಈ ಕಿತ್ತಾಟ ತಳ್ಳಾಟ ನಡೆದಿದ್ದು ಯಾಕೆ ಗೊತ್ತಾ ಅದುವೇ ಗೋಹತ್ಯೆ ನಿಷೇಧ ಮಸೂದೆ ಜಾರಿಗೆ ತರೋಕೆ
ಹೌದು ವೀಕ್ಷಕರೇ, ಇತ್ತೀಚೆಗೆ ಗೋಹತ್ಯೆ ನಿಷೇಧ ಮಸೂದೆಯ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಸಭಾಧ್ಯಕ್ಷರಾದ ಪ್ರತಾಪ್ ಚಂದ್ರ ಶೆಟ್ಟಿ ಸದನವನ್ನ ಏಕಾಏಕಿ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಇದರಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಹಾಗೂ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಚರ್ಚಿಸಲು ಒಂದು ದಿನದ ಕಲಾಪ ನಡೆಸಲು ಅವಕಾಶ ನೀಡುವಂತೆ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ವಿಧಾನ ಪರಿಷತ್ ಕಲಾಪಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿತ್ತು. ಆದರೆ ಮಂಗಳವಾರ ಪರಿಷತ್ ಕಲಾಪ ಆರಂಭವಾಗಿದೆ ತಡ. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ವಿರುದ್ಧ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿತು. ಇದಕ್ಕೆ ಜೆಡಿಎಸ್ ಕೂಡ ಬೆಂಬಲ ಸೂಚಿಸುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿತ್ತು. ಗೋಹತ್ಯೆ ನಿಷೇಧ ಮಸೂದೆ ಮಂಡನೆಗೆ ಅವಕಾಶ ನೀಡದ ಸಭಾಪತಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಅನಂತರ ನಡೆದಿದ್ದೇ ಹೈಡ್ರಾಮಾ. ಪರಿಷತ್ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿರೋದ್ರಿಂದ ಸಭಾಪತಿಗಳು ಪೀಠದಲ್ಲಿ ಕೂರುವಂತಿಲ್ಲ ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಇತ ವಿಧಾನ ಪರಿಷತ್ ಕಲಾಪ ಆರಂಭಕ್ಕೂ ಮೊದಲೇ ಉಪಸಭಾಪತಿಗಳು ಪೀಠದಲ್ಲಿ ಕೂತಿರೋದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಉಪಸಭಾಪತಿ ಧರ್ಮೇಗೌಡರಿಗೆ ಕಾಂಗ್ರೆಸ್ ಸದಸ್ಯರು ಮುತ್ತಿಗೆ ಹಾಕಲು ಹೋಗುತ್ತಿದ್ದಂತೆ ಅವರ ಸುತ್ತ ಆವರಿಸಿದ ಬಿಜೆಪಿ ಸದಸ್ಯರು ಗಲಾಟೆ ಮಾಡಿದ್ರು. ಇದರಿಂದ ಕಲಾಪದಲ್ಲಿ ಹೈಡ್ರಾಮಾ ನಡೆದು ಹೋಯಿತು. ಇತ್ತ ಸಭಾಪತಿ ಒಳಗೆ ಬರದಂತೆ ಬಿಜೆಪಿ ತಡೆ ಒಡ್ಡಿದ್ರು. ಕೊನೆಗೆ ಸಭಾಪತಿ ಒಳಗೆ ಬಂದ್ರು. ಆಗ ಮತ್ತೆ ಕೋಲಾಹಲವೇ ಸೃಷ್ಟಿಯಾಯಿತು. ಇದರಿಂದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿ ತಡ ಮಾಡದೆ ಕಲಾಪದಿಂದ ಹೊರ ನಡೆದೇ ಬಿಟ್ರು ಸಭಾಪತಿಗಳು. ಇನ್ನು ಸಭಾಪತಿ ಪೀಠದ ಮೇಲೆ ಕಾಂಗ್ರೆಸ್ನ ಚಂದ್ರಶೇಖರ್ ಪಾಟೀಲ್ರನ್ನ ಕೂರಿಸಿದ್ರು. ಆತ ಕಾಂಗ್ರೆಸ್ನ ನಜೀರ್ ಅಹಮದ್ ಬಾಗಿಲುಗಳನ್ನ ಕಾಲಲ್ಲೇ ಒದ್ದು ರಂಪಾಟ ಮಾಡಿದ್ರು. ಈಗೇನಲ್ಲಿ ಆಗ್ತದೆ ಅದು ಎಲ್ಲಾನು ಅಲ್ಲಿ ಒಳಗಡೆ ಇವಾಗ ಇಲ್ಲಿಗಲು ಸಭಾಪತಿಯವರು ಸದನವನ್ನು ಅನಿರ್ದಿಷ್ಟ ಕಾಲಕ್ಕೆ ಮುಂದೆ ಹಾಕಿದ್ದಾರೆ. ಬಿಜೆಪಿಯವರು ಅಸಂವಿಧಾನಿಕ ಕೆಲಸ ಮಾಡಿದ್ದಾರೆ. ಸಭಾಪತಿ ಇದ್ರೂ ಸಹ ಬೆಲ್ ಆಗೋ ಸಮಯದಲ್ಲಿ ಅವರು ಉಪಸಭಾಪತಿನ ಬಂದು ಕೂಡಿಸಿ ಕಲಾಪಗಳನ್ನು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಕಲಾಪವನ್ನು ನಡೆಯಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪರಿಷತ್ ಸಭಾಪತಿ ಸ್ಥಾನದಲ್ಲಿ ಸಭಾಪತಿ ಆಸೀನರಾಗುವುದಕ್ಕಿಂತ ಮುಂಚೆಯೇ ಬಿಜೆಪಿ ಉಪಸಭಾಪತಿಯನ್ನ ಕೂರಿಸಿರುವುದು ಗದ್ದಲಕ್ಕೆ ಕಾರಣವಾಗಿದೆ. ನಡಾವಳಿಗಳಿಗೆ ವಿರುದ್ಧವಾಗಿ ಬೆಲ್ ಮುಗಿಯುವ ಮುನ್ನವೇ ಬಿಜೆಪಿ ಉಪಸಭಾಪತಿ ಧರ್ಮೇಗೌಡರನ್ನ ಪೀಠದಲ್ಲಿ ಕೂರಿಸಿದ್ರು. ಈ ನಡುವೆ ಪರಿಷತ್ನಿಂದ ಮಾಧ್ಯಮದವರು ಹೊರಕ್ಕೆ ಕಳುಹಿಸಲಾಯಿತು. ಪರಿಷತ್ ಹಾಲ್ನ 2 ಗೇಟ್ ಬಂದ್ ಮಾಡಲಾಗಿದೆ. ಗಲಾಟೆ ಸಂಬಂಧ ಬಿಜೆಪಿ ಹಾಗೂ ಕಾಂಗ್ರೆಸ್ನವರು ಪರಸ್ಪರ ಗವರ್ನರ್ಗೆ ದೂರು ಕೊಡಲು ಮುಂದಾಗಿದ್ದಾರೆ. ಗಲಾಟೆ ಬಗ್ಗೆ ಸಿಎಂ ಎಲ್ಲಾ ಮಾಹಿತಿ ಪಡೆದಿದ್ದಾರೆ. ಒಂದು ಸಾರಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ ಮೇಲೆ ನೀವು ಬಂದು ಸಭಾಪತಿ ಸ್ಥಾನದಲ್ಲಿ ಕುಳಿತುಕೊಳ್ಳೋಕ್ಕೆ ಅರ್ಹತೆಯೇ ಇಲ್ಲ. ಇದು ಜಗತ್ತಿಗೆ ಗೊತ್ತಿರುವಂಥದ್ದು. ಸುಪ್ರೀಂ ಕೋರ್ಟಿನ ಅನೇಕ ತೀರ್ಮಾನಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ನಿನ್ನೆನೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಉಪಸಭಾಪತಿಗಳು ಬಂದು ಚೇರ್ನಲ್ಲಿ ಕುಂತ್ಕೊಳ್ತಾರೆ ಅಂತ. ಉಪಸಭಾಪತಿಗಳು ಬಂದು ಚೇರ್ನಲ್ಲಿ ಕುಂತು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ ಮೇಲೆ ಬಹುಮತ ಇಲ್ಲ ಅಂತಂದರೆ ಅವರೇ ಮುಂದುವರಿಬೋದಾಗಿತ್ತು. ಅದರಿಂದ ಬೆಲ್ ಒಡೆದಾಗ ಬಂದರೋ ಬೆಲ್ ನಿಂತ ಮೇಲೆ ಬಂದರೋ ಇದೆಲ್ಲ ಮುಖ್ಯವಾಗಿರೋ ಸಂಗತಿ. ನಿಮಗೆ ಬಹುಮತ ಇದೆಯಾ ಕಾಂಗ್ರೆಸ್ನವ್ರು ನಾನು ಕೇಳಕ್ಕೆ ಇಚ್ಛೆ ಪಡೋಣ. ಈ ವೇಳೆ ಸ್ಥಳಕ್ಕೆ ಬಂದ ಸಚಿವ ಕೆಎಸ್ ಈಶ್ವರಪ್ಪ ಪರಿಷತ್ನಲ್ಲಿ ನಡೆದ ಗಲಾಟೆಯನ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದ್ರು. ಕಾಂಗ್ರೆಸ್ ನಾಯಕರ ಗೂಂಡಾಗಿರಿಯಿಂದ ವಿಧಾನ ಪರಿಷತ್ಗೆ ಕಳಂಕ ಬಂದಂಗೆ ಆಗಿದೆ ಅಂದ್ರು. ನೋಡಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಚಿಂತಕರ ಚಾವಡಿ ಅನ್ನಂತ ಒಂದು ಹೆಸರು ಪಡೆದಂಥ ವಿಧಾನ ಪರಿಷತ್ತು ಇವತ್ತು ಕಾಂಗ್ರೆಸ್ಸಿಗರ ಗೂಂಡಾಗಿರಿಯಿಂದ ಬಹಳ ವಿಧಾನ ಪರಿಷತ್ಗೆ ಒಂದು ಕಳಂಕ ಬಂದಂಗೆ ಆಗಿದೆ. ಇವತ್ತು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಸ್ಪೀಕರ್ ಹುದ್ದೆಗೆ, ಸಭಾಪತಿ ಹುದ್ದೆಗೆ ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿದಂಥ ಸಂದರ್ಭದಲ್ಲಿ
JDSನವರು ನೇರವಾಗಿ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಉಪಸಭಾಪತಿ ಬಂದು ಕೂತಿದ್ದೇನೆ ಅವ್ರನ್ನ ಬೆಂಬಲ ಕೊಟ್ಟಿರೋದು. ಜೊತೆ ಬಹಿರಂಗವಾಗೂ ಹೇಳ್ಬಿಟ್ಟಿದ್ದಾರೆ ಅವರು, ನಾವು BJP ಬೆಂಬಲ ಕೊಡ್ತೀವಿ ಅಂತ. ಹಿಂಗಿರ್ಬೇಕಾದ್ರೆ ವಿಧಾನ ಪರಿಷತ್ ಹಾಳು ಮಾಡಿದ್ದಾರೆ. ಕಾಂಗ್ರೆಸ್ನವರು ಈ ಕೃತ್ಯನ ಖಂಡನೆ ಮಾಡ್ತೀವಿ. ಹೌದು ವೀಕ್ಷಕರೇ, ಈಶ್ವರಪ್ಪ ಹೇಳಿದಂತೆ ವಿಧಾನ ಪರಿಷತ್ ಸಭಾಪತಿ ವಿಚಾರದಲ್ಲಿ JDS ಬೆಂಬಲ ಬಿಜೆಪಿಗಿತ್ತು. ಅದನ್ನ ಕುಮಾರಸ್ವಾಮಿ ಅವರೇ ಹೇಳ್ತಾರೆ ಕೇಳಿ. ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಈಗಾಗಲೇ ನಮ್ಮ ಸ್ಟ್ಯಾಂಡ್ ಹೇಳಿದ್ದೇವೆ. ವಿಧಾನ ಪರಿಷತ್ತಿನ ಸಭಾಪತಿಯ ವಿಷಯದಲ್ಲಿ ಪಕ್ಷದ ನಿಲುವು ಈಗಾಗಲೇ ನಾವು ಹೊರಟ್ಟಿ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ಅವರು ನಮ್ಮ ಶಾಸಕರ ಒಂದು ಸಭೆ ಕರೆದು, ಯಾಕೆಂದರೆ ಅವರು ಮೇಲ್ಮನೆಯ ನಮ್ಮ ಪಕ್ಷದ ಸದಸ್ಯರ ಒಂದು ನಾಯಕರೇನಿದ್ದಾರೆ, ಅವರು ಸಭೆ ಕರೆದು ಕೆಲವು ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ನಲ್ಲಿ ಈಗೇನೋ ಒಂದು ಅವಿಶ್ವಾಸ ನಿರ್ಣಯ ಇದ್ದೇ ಪ್ರಮುಖವಂತ ಅಂಶ ಇದೆ. ಅದ್ರ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಹೊರಟ್ಟಿಯವರ ನೇತೃತ್ವದಲ್ಲಿ ನಾಳೆ ದಿನ ಆ ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ತೀರ್ಮಾನ ತೆಗೆದುಕೊತೀವಿ. ಹೀಗೆ ಕುಮಾರಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ ನಾಯಕರು ಸಭಾಪತಿ ಸ್ಥಾನದಿಂದ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಕೂರಿಸಲು ಮುಂದಾಗಿದ್ರು. ಜೊತೆಗೆ ಅನಿರ್ದಿಷ್ಟಾವಧಿಗೆ ಸದನವನ್ನ ಮುಂದೂಡಿದ್ರು. ರಾಜ್ಯಪಾಲರ ಆದೇಶದಂತೆ ಮಂಗಳವಾರ ಮತ್ತೆ ವಿಶೇಷ ಅಧಿವೇಶನ ಕರೆಯಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ ನಾಯಕರು ಗಲಾಟೆ ಎಬ್ಬಿಸಿ ಸದನವನ್ನ ಮತ್ತೆ ಮುಂದೂಡೋ ಯೋಚನೆ ಮಾಡಿದ್ರ. ಹೀಗಾಗಿನೇ ಕಿತ್ತಾಡಿದ್ರ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಗಲಾಟೆ ಬಗ್ಗೆ ಸಿಎಂ ಎಲ್ಲಾ ಮಾಹಿತಿ ಪಡ್ಕೊಂಡ್ರು. ಜೊತೆಗೆ ವಿಶೇಷ ಸಭೆ ನಡೆಸಿದ್ರು. ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಲಕ್ಷ್ಮಣ್ ಸವದಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕಾನೂನು ಸಚಿವ ಮಾಧುಸ್ವಾಮಿ, ಸಚಿವರಾದ ಅಶೋಕ್, ಸೋಮಣ್ಣ ಸೇರಿದಂತೆ ಹಿರಿಯ ಸಚಿವರು ಮುಖ್ಯಮಂತ್ರಿ BS ಯಡಿಯೂರಪ್ಪ ಜೊತೆಗಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಯಾಕೆ? ಗೋಹತ್ಯೆ ನಿಷೇಧ ಮಸೂದೆ ಮಂಡನೆಗೆ ಅವಕಾಶ ನೀಡದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿರುದ್ಧ ಬಿಜೆಪಿ ಸದಸ್ಯರು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ರು. ಡಿಸೆಂಬರ್ 9ರಂದು ಬಿಜೆಪಿಯ ಅಯ್ಯನೂರು ಮಂಜುನಾಥ್ ಅವಿಶ್ವಾಸ ನಿರ್ಣಯ ಚರ್ಚೆಗೆ ಹಕ್ಕು ಮಂಡಿಸಿದ್ರು. ಆದರೆ ಕಾಂಗ್ರೆಸ್ ಶಾಸಕರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಬಳಿಕ ಸದನವನ್ನ ಸಭಾಪತಿ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಆದರೆ ಸರ್ಕಾರ ಮತ್ತೆ ಸದನವನ್ನ ಕರೆದು ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಮುಂದಾಗಿತ್ತು. ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗಲಾಟೆ ನಡೆದು ವಿಧಾನ ಪರಿಷತ್ಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತು. ಕುರ್ಚಿ ಮೇಲೆ ಕೂಡುವಂತದ್ದು ನನ್ನ 23 ವರ್ಷ ಈ ಮನೆ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಸಭಾನಾಯಕನಾಗಿ ಮಾಡಿದ್ದೀನಿ, ಮಂತ್ರಿಯಾಗಿ ಮಾಡಿದ್ದೀನಿ, 2 ಸಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಎಂಥ ಘಟನೆ ನಾನು ನೋಡಿಲ್ಲ. ಈ ರೀತಿ ಸಂವಿಧಾನಕ್ಕೆ ಬಾಹಿರವಾದಂತ ಕೆಲಸ ನೋಡಿಲ್ಲ. ರೂಲ್ಸ್ ಆಫ್ ಪ್ರೊಸೀಜರ್ ಗಾಳಿಗೆ ತೂರಿ ಕುರ್ಚಿ ಮೇಲೆ. ಮಂಗಳವಾರ ವಿಧಾನ ಪರಿಷತ್ನಲ್ಲಿ ನಡೆದ ಹೈಡ್ರಾಮಾ ಬಗ್ಗೆ ಬಿಜೆಪಿ ಮುಖಂಡರು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಸಚಿವ ಆರ್ ಅಶೋಕ್ ಹೇಳಿದ್ದೇನು ಗೊತ್ತಾ? ಯಾವ ಸಭಾಪತಿಯ ವಿರುದ್ಧವಾಗಿ ಅವಿಶ್ವಾಸನ ಮಂಡನೆ ಮಾಡಿದ್ರು, ಅವರು ಕೂತ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಉಪಸಭಾಪತಿಗಳ ಅಧಿಕಾರ ಇದ್ದಾಗ ಅವರು ನಡೆಸುವಂಥದ್ದು ಸದನ, ಸಭಾಪತಿಗಳು ನಡೆಸೋದಲ್ಲ. ಮೊನ್ನೆನೂ ಮುಂದೆ ಹಾಕಿದ್ದಾರೆ, ಇದು 2ನೇ ಬಾರಿ. ಮೊನ್ನೆನೂ ಮುಂದೆ ಹಾಕಿದ್ದಾರೆ. ಮೊನ್ನೆನೂ ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಯ್ತು. ಬಿಜೆಪಿಯ ಸದಸ್ಯರ ಪ್ರಶ್ನೆಗೆ ಉತ್ತರ ಕೊಡಬೇಕಾಯ್ತು, ಕೊಡದೆ ಅವರು ಮತ್ತೆ ಮುಂದೆ ಹಾಕಿದ್ದಾರೆ. ಇವತ್ತು ಮುಂದೆ ಹಾಕಿದ್ದಾರೆ. ಕಾಲ ದೂಡೋದೊಂದು ಬಿಟ್ಟರೆ ಅವರು ಈ ಒಂದು ರೀತಿ ಸದನದಲ್ಲಿ ಈ ಥರ ಗಲಾಟೆ ಆಗೋದು ಇದೆಲ್ಲನೂ ಒಳ್ಳೆ ಸಂಪ್ರದಾಯ ಅಲ್ಲ. ಇದನ್ನು ಖಂಡಿಸ್ತೀನಿ. ಮುಂದೆ ಕಾನೂನಾತ್ಮಕವಾಗಿ ರಾಜ್ಯಪಾಲರ ಭೇಟಿ ಮಾಡಿ ವಿನಂತಿ ಮಾಡ್ತೀರಿ. ಇತ್ತ ಬಿಜೆಪಿ ಜೆಡಿಎಸ್ ರಾಜಭವನದ ಕದ ತಟ್ಟಿದ ಬೆನ್ನಲ್ಲೇ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ, ಇದು ಅಸಂವಿಧಾನಿಕ, ಕಾನೂನು ವಿರುದ್ಧವಾದದ್ದು, ಇದು ಪ್ರಜಾಪ್ರಭುತ್ವನ ಅಥವಾ ನರೇಂದ್ರ ಮೋದಿ ಪ್ರಜಾಪ್ರಭುತ್ವನ, ಇಂತಹ ಗೂಂಡಾಗಿರಿಯನ್ನ ನೋಡಿಲ್ಲ, ಇದನ್ನ ನಾನು ಖಂಡಿಸ್ತೀನಿ ಅಂತ ಗುಡುಗಿದ್ರು. ಅಲ್ಲದೆ ಜೆಡಿಎಸ್ನವರು ಬಿಜೆಪಿ ಜೊತೆಗಿನ ಗೂಂಡಾಗಳು ಪ್ರಜಾಪ್ರಭುತ್ವದ ಹತ್ಯೆ, ಕಗ್ಗೊಲೆ, ಗೂಂಡಾಗಿರಿ ಮಾಡಿದ್ದಾರೆ, ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದ್ರು ಅಂತಾರೆ. ಇವರು ಕಾನೂನನ್ನ ಮೀರಿ ನಡೆದ್ರೆ ತಡೆಯೋದು ತಪ್ಪ. ನಾವು ಎಲ್ಲಿ ಗೂಂಡಾಗಿರಿ ಮಾಡಿದ್ದೀವಿ ಅಂತ ಹೇಳಿ ಕಾನೂನು ಬಾಹಿರವಾಗಿ ಕೂತವರನ್ನ ಎಬ್ಬಿಸಿದ್ದೇವೆ ಅಂತ ಸಿದ್ದು ಕಾಂಗ್ರೆಸ್ ಸದಸ್ಯರನ್ನ ಸಮರ್ಥಿಸಿಕೊಂಡ್ರು. ಚೇರ್ಮನ್ ಬರ್ತಾರಲ್ಲ, ಬಾಗಿಲು ಆ ಬಾಗಿಲು ಚೇರ್ಮನ್ರು ಎಂಥ ಗೂಂಡಾಗಳ್ರಿ ಇವರು. ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಎ ಕ್ರಿಮಿನಲ್ ಆಕ್ಟ್. ಮಿನಿಸ್ಟ್ರಿಗಳೇ ಅದಕ್ಕೆ ಪ್ರಚೋದನೆ ಕೊಡ್ತಾರೆ ಅಂತಂದ್ರೆ ವೇರ್ ಈಸ್ ಡೆಮಾಕ್ರಸಿ, ವೇರ್ ಈಸ್ ಕಾನ್ಸ್ಟಿಟ್ಯೂಷನ್, ವೇರ್ ಈಸ್ ರೂಲ್ಸ್ ಆಫ್ ಬಿಸಿನೆಸ್?
ಅದೇನಿರಲಿ, ಗೋಹತ್ಯೆ ನಿಷೇಧ ಕಾಯ್ದೆಗೆ ಅಂಗೀಕಾರ ಸಿಕ್ಕಿಲ್ಲ ಅನ್ನೋ ಬಿಜೆಪಿ ನಾಯಕರ ಸಿಟ್ಟು ಮತ್ತು ಅದಕ್ಕೆ ಒಪ್ಪಿಗೆ ಸಿಗಬಾರದು ಅನ್ನೋ ಕಾಂಗ್ರೆಸ್ ನಾಯಕರ ವರ್ತನೆಗೆ ಮಂಗಳವಾರ ವಿಧಾನ ಪರಿಷತ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಘಟನೆ ನಡೆದು ಹೋಗಿದೆ. ಹಾಗಾದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಇಷ್ಟೊಂದು ವಿವಾದ ಎಬ್ಬಿಸ್ತಾ ಇರೋದು ಯಾಕೆ? ಹೊಸ ಕಾಯ್ದೆಯಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನಾವು ನಿಷೇಧ ಕಾಯ್ದೆ ವಿರೋಧವೇನು, ವಿವಾದವೇನು? ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಏನಿದು ಗೋ ಪಾಲಿಟಿಕ್ಸ್? 1955ರಲ್ಲೇ ಗೋ ಹತ್ಯೆ ಬ್ಯಾನ್ ಕಾಯ್ದೆ ಬಂದ್ರೂ ಯಾಕಾಗಿಲ್ಲ? ಈ ಕಾಯ್ದೆಯನ್ನ ಜಾರಿಗೆ ತರೋಕೆ ಬಿಜೆಪಿ ಪಟ್ಟು ಹಿಡಿದಿರೋದು ಯಾಕೆ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. 1964ರಲ್ಲಿ ಮೊದಲ ಸಲ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಬಂದಿತ್ತು. ಅದರಂತೆ ಗೋಹತ್ಯೆ ಮಾಡಿದ್ರೆ 12 ವರ್ಷದೊಳಗಿನ ಗೋವುಗಳನ್ನು ಹತ್ಯೆ ಮಾಡಿದ್ರೆ 6 ತಿಂಗಳ ಶಿಕ್ಷೆ ಮತ್ತು 1,000 ದಂಡ ವಿಧಿಸಬಹುದಿತ್ತು. ಆದರೆ ಈ ಕಾನೂನಿದ್ರೂ ಅನಂತರವೂ ಗೋಹತ್ಯೆ ನಡೆಯುತ್ತಲೇ ಇತ್ತು. ಹೀಗಾಗಿ ಈ ಕಾನೂನಿಗೆ ತಿದ್ದುಪಡಿ ತರೋಕೆ ರಾಜ್ಯ ಬಿಜೆಪಿ ಸರ್ಕಾರ ಮುಂದಾಗಿದೆ. ಇದೇ ಕಾರಣಕ್ಕೆ ಡಿಸೆಂಬರ್ 9ರಂದು ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಗೆ ಅಂಗೀಕಾರ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವಾಗಿರಲಿಲ್ಲ. ಇದರ ಬೆನ್ನಲ್ಲೇ ವಿಧಾನ ಪರಿಷತ್ತನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿತ್ತು. ಅಷ್ಟಕ್ಕೂ ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರೋ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಿದೆ ಗೊತ್ತಾ? ವಿಧಾನಸಭೆಯಲ್ಲಿ ಮಂಡಿಸಿರುವ ಗೋಹತ್ಯೆ ನಿಷೇಧ ಕಾಯ್ದೆ ವಿಧೇಯಕ ಉತ್ತರ ಪ್ರದೇಶ ಹಾಗೂ ಗುಜರಾತ್ ಮಾದರಿಯಲ್ಲಿದೆ. ಈ ಗೋಹತ್ಯೆ ತಡೆ ಮಸೂದೆಯಲ್ಲಿ ಹಸು, ಕರು, ದನ, ಎಮ್ಮೆಗಳ ಹತ್ಯೆ ನಿಷೇಧ ಮಾಡಲಾಗಿದೆ. ಅಲ್ಲದೆ ಗೋಹತ್ಯೆ ಗೋವುಗಳ ಸಾಗಣೆ ಸಂಪೂರ್ಣ ನಿರ್ಬಂಧ ಹಾಕಲಾಗಿದೆ. ಗೋಹತ್ಯೆ ಮಾಡಿದ್ರೆ 50,000 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ದಂಡ ಬೀಳುತ್ತೆ. ಅಲ್ಲದೆ ಗೋಹತ್ಯೆಗೆ 3 ರಿಂದ 7 ವರ್ಷ ಕಾಲ ಜೈಲು ಶಿಕ್ಷೆ ವಿಧಿಸುವ ಅಂಶಗಳು ಈ ಮಸೂದೆಯಲ್ಲಿವೆ. ಆ ಕಾಯ್ದೆ ಜಾರಿಗೆ ಬಂದ ಮೇಲೆ 13 ವರ್ಷ ಮೇಲ್ಪಟ್ಟ ಎಮ್ಮೆಗಳ ಹತ್ಯೆಗೆ ಮಾತ್ರ ಷರತ್ತುಬದ್ಧ ಒಪ್ಪಿಗೆ ನೀಡಲಾಗುತ್ತೆ. ವಿರೋಧ ಪಕ್ಷಗಳ ವಿರೋಧದ ನಡುವೆ ಸರ್ಕಾರ ತರಾತುರಿಯಲ್ಲಿ ಈ ಕಾಯ್ದೆ ಜಾರಿಗೆ ತಂದಿದ್ದಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದು ಹಾಲು ಕರೀಲಿಕ್ಕೆ ಮತ್ತೆ ಕರು ಹಾಕ್ಲಿಕ್ಕೆ, ಉಳುಮೆ ಮಾಡಲಿಕ್ಕೆ, ವ್ಯವಸಾಯ ಮಾಡಲಿಕ್ಕೆ ಅಂತ ಸಾಕ್ತಾರೆ. ವಯಸ್ಸಾದ ಮೇಲೆ ಸಾಕವ್ರು ಯಾರು? RSSನವ್ರು ಬರ್ತಾರೆ ಸಾಕಕ್ಕೆ? ಸಾಯೋವರೆಗೂ ಸಾಕ್ಬೇಕಲ್ಲ, ಗೊಡ್ಡತನ ಇರ್ತದೆ, ಅದನ್ನು ಸಾಕವ್ರು ಯಾರು? ಸಿದ್ದರಾಮಯ್ಯನವರ ಈ ಮಾತನ್ನ ಬಿಜೆಪಿ ಮುಖಂಡ ಸಚಿವ ಈಶ್ವರಪ್ಪ ಖಂಡಿಸಿದ್ದಾರೆ. ಗೋವು ತಾಯಿಗೆ ಸಮಾನ, ಅದನ್ನ ನಾವು ರಕ್ಷಣೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಭಾರತೀಯ ಸಂಸ್ಕೃತಿ ಗೋವನ್ನ ಗೋಮಾತೆ ಅಂತ ಕರಿತಾ ಇದ್ದೀವಿ. ಇವರಲ್ಲಿ ಬಂದು ಹೇಳ್ಬೇಕು ಇಂತಿಂತ ಕಾರಣಕ್ಕೆ ನೀವು ಮಾಡಬೇಡಿ ಅಂತ ಒಪ್ತಿದ್ದೆ ನಾನು. ಮದುವೆ ಆಗಿರೋದು ವಯಸ್ಸು, ಅದಕ್ಕೋಸ್ಕರ ತಗೊಂಡು ಬಿಜೆಪಿ RSS ಮನೆ ಮುಂದೆ ಕಟ್ಟಿ ಇವ್ರ ತಾಯಿನ ಕರ್ಕೊಂಡು ಬಿಟ್ಟರೆ ವಯಸ್ಸಾಗಿದ್ದು ಒಪ್ತಾರೆ ಸಿದ್ದರಾಮಯ್ಯನವರು. ಅವ್ರ ತಾಯಿ ನನ್ಗೂ ತಾಯಿ ಸಮಾನನೇ, ನಾನೇನು ಖಂಡಿತ ಇಲ್ಲ ಅಂದಿಲ್ಲ. ಆದ್ರೆ ಏನು ಬೇಕಾದ್ರೂ ಮಾತಾಡೋಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನ ಈ ರಾಜ್ಯ ಜನ ಒಪ್ಪಲ್ಲ. ಇಷ್ಟಕ್ಕೆ ನಿಲ್ಲದ ಉಗ್ರಪ್ಪ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಮುಂದಾಗಿರೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತದ್ದು ಭಾರತದಿಂದ. ಮೆಜಾರಿಟಿ ಆಫ್ ದ ಎಕ್ಸ್ಪೋರ್ಟರ್ಸ್ ಇರುವಂತದ್ದು ಗುಜರಾತ್ ಇಂದ. ಆಯ್ತಪ್ಪ, ನಿಮ್ಗೆ ನಿಜಕ್ಕೂ ಬದ್ಧತೆ ಇರೋ ಹಾಗಿದ್ರೆ ಬೀಫನ್ನು ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡ್ರಿ. ಬ್ಯಾನ್ ಮಾಡಿ ತಾಕತ್ತಿದ್ರೆ, ದಮ್ ಇದ್ರೆ ಮಿಸ್ಟರ್ ಮೋದಿ, ಮಿಸ್ಟರ್ ಅಮಿತ್ ಶಾ. ಹೀಗೆ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಸಮರ್ಥಿಸಿಕೊಳ್ತಿದ್ರೆ, ಮತ್ತೊಂದು ಕಡೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ವಿರೋಧಿಸುತ್ತಿದ್ದಾರೆ. ಉಗ್ರಪ್ಪ ಹೇಳೋ ಪ್ರಕಾರ ಬಿಜೆಪಿ ನಾಯಕರು ಗೋಹತ್ಯೆ ನಿಷೇಧದ ಮೂಲಕ ಬಿಜೆಪಿ ನಾಯಕರು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ, ಹಿಂದೂಗಳ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ದೇಶದ ಯಾವ್ಯಾವ ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧವಿದೆ ಅವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಇವತ್ತು ನಿನ್ನೆಯದಲ್ಲ, 1955ರಲ್ಲೇ ಭಾರತ ಸರ್ಕಾರ ಜಾರಿಗೆ ತಂದಿತ್ತು. 1964ರಲ್ಲಿ ಕರ್ನಾಟಕದಲ್ಲೂ ಜಾರಿಗೆ ಬಂದಿತ್ತು. ಆದ್ರೆ ಈಗ ಅದೇ ಕಾಯ್ದೆಯನ್ನ ತಿದ್ದುಪಡಿ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದ್ರೆ ಈ ಕಾಯ್ದೆ ಜಾರಿ ಮಾಡೋದ್ರ ಹಿಂದೆ ದುರುದ್ದೇಶ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಿವೆ. ಅಷ್ಟಕ್ಕೂ ದೇಶದ ಯಾವ್ಯಾವ ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ದೆಹಲಿ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರ, ರಾಜಸ್ಥಾನ, ಉತ್ತರ ಪ್ರದೇಶ, ಉತ್ತರಾಖಂಡ್ ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಹಾಗೇನೇ ದಾದ್ರಾ ಮತ್ತು ನಗರ ಹವೇಲಿ, ದಿಯು, ದಮನ್ ಮತ್ತು ಪಾಂಡಿಚೇರಿಯಲ್ಲೂ ಜಾರಿಯಲ್ಲಿದೆ.
ಇವುಗಳನ್ನು ಬಿಟ್ಟು ದೇಶದ ಇನ್ನುಳಿದ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗೋಹತ್ಯೆಗೆ ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ನೀಡಲಾಗಿದೆ. 1955ರಿಂದ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಅದು ಹೆಚ್ಚು ಪರಿಣಾಮಕಾರಿ ಮತ್ತು ಕಾಂಟ್ರವರ್ಸಿಗೆ ತಿರುಗಿದ್ದು 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೇನೆ. ಮೈನಾರಿಟಿಗೋಸ್ಕರ ಕೌಸ್ಲಾಟರ್ ಅನ್ನ ನಾವು ತರ್ತಾ ಇದೀವಿ, ಅವ್ರನ್ನೇನೋ ಒಂದು ರೀತಿ ಇಕ್ಕಟ್ಟೆ ಸಿಗಬೇಕು ಅಂತೇಳಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈ ಕಾನೂನು ತರೋದ್ರ ಮೂಲಕ ಆರ್ಟಿಕಲ್ 19 ವೈಲೇಷನ್ ಆಗಿದೆ. ರೈಟ್ ಟು ಪ್ರೊಫೆಷನ್ ಏನಿದೆ, ಯಾರು ಈ ಬೀಫ್ ಬಿಸಿನೆಸ್ ಮಾಡ್ತಾ ಇದ್ರೆ ಅದರ ವೈಲೇಷನ್ ಆಗಿದೆ. ಎರಡನೇದು ರೈಟ್ ಟು ಫುಡ್ ಆರ್ಟಿಕಲ್ 21 ವೈಲೇಷನ್ ಆಗಿದೆ. ನಿಜ ಹೇಳಬೇಕು ಅಂದ್ರೆ ಹಲವು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ರೂ ರಾಜ್ಯದಿಂದ ರಾಜ್ಯಕ್ಕೆ ಕಾನೂನು ಬಾಹಿರವಾಗಿ ಗೋಮಾಂಸ ಸಾಗಾಟ ನಡೀತಾನೆ ಇದೆ. ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನೇನೋ ಜಾರಿಗೆ ತರತ್ತೆ, ಆದ್ರೆ ಅದನ್ನು ಅನುಷ್ಠಾನಕ್ಕೆ ತರೋದು ನಿಜಕ್ಕೂ ದೊಡ್ಡ ಸವಾಲು. ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 3 ಕೋಟಿ ಜಾನುವಾರುಗಳಿದ್ದು ಅವುಗಳಲ್ಲಿ 1.25 ಕೋಟಿ ಹಸು, ಎತ್ತು, ಎಮ್ಮೆ,